ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತೇನಂದ್ರೆ ನಮ್ಮೂರಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿರೋಂಥ ಒಂದು ಕೈಟಬೇಶ್ವರ ದೇವಸ್ಥಾನ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಏನಂದ್ರೆ ಹಿಂದೆ ಕಾಣಿಸ್ತಿರೋ ದೇವಸ್ಥಾನ ಸುಮಾರು ಕ್ರಿಸ್ತಶಕ 1100ರಲ್ಲಿ ಹೊಯ್ಸಳ ರಾಜ್ಯದ ವಿನಯಾದಿತ್ಯ ಆಳ್ವಿಕೆಯಲ್ಲಿ ಆ ಸಮಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಮತ್ತೇನಂದ್ರೆ ಚಾಳುಕ್ಯ ಸಾಮ್ರಾಜ್ಯದ ಅಧೀನದಲ್ಲಿ ಇದ್ದು ಇದನ್ನ ನಿರ್ಮಿಸಲಾಗಿದೆ. ಮತ್ತೇನಂದ್ರೆ ಫ್ರೆಂಡ್ಸ್, ಈ ದೇವಸ್ಥಾನ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಕೋಟಿಪುರ ಗ್ರಾಮದಲ್ಲಿ ಲೊಕೇಟ್ ಆಗಿರೋದು. ಈ ದೇವಸ್ಥಾನದ ಹೆಸರು ಕೈಟಬೇಶ್ವರ ದೇವಸ್ಥಾನ ಅಂತ ಬಿಟ್ಟು ಅದು ಯಾಕೆ ಬಂತು, ಹೇಗೆ, ಅದ್ರ ಹಿಂದೆ ಇರೋ ಇತಿಹಾಸ ಏನಂದ್ರೆ, ಇಲ್ಲಿ ಶಿವನ ಭಕ್ತರಾದ ಮಧು ಮತ್ತು ಕೈಟಬ ಎನ್ನೋ ಇಬ್ಬರು ರಾಕ್ಷಸರನ್ನ ವಿಷ್ಣು ದೇವರು ಇಲ್ಲಿ ಸಾಯಿಸಿರೋ ಕಾರಣಕ್ಕೆ ಇದೇ ಜಾಗದಲ್ಲಿ ಅವ್ರ ಹೆಸರ ಮೇಲೆ ಒಂದು ದೇವಸ್ಥಾನ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ಟಿರೋದು. ಬನ್ನಿ ಇದನ್ನ ಇನ್ನ ಹತ್ತಿರದಿಂದ ಎಕ್ಸ್ಪ್ಲೋರ್ ಮಾಡೋಣ. ನಿರ್ಮಾಣ ಮಾಡೋ ಟೈಮಲ್ಲಿ ಪಂಚಮುಖ ಯಂತ್ರದ ಮೂಲಕ 5 ದ್ವಾರಗಳನ್ನು ನಿರ್ಮಿಸಲಾಗಿದೆ. ಫಸ್ಟ್ ಮೇನ್ ಗೇಟ್ ಬಂದ್ಬಿಟ್ಟು ಇಲ್ಲಿರೋದು. ಇನ್ನ ನಾಲ್ಕು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇದೆ, ನೋಡೋಣ. ಎರಡನೇ ದ್ವಾರ ಬಂದ್ಬಿಟ್ಟು ಇದು, ಮತ್ತೆ ಮೂರನೇ ದ್ವಾರ ಬಂದ್ಬಿಟ್ಟು ಇದ್ರ ಬ್ಯಾಕ್ ಸೇಮ್ ಲೈನ್ ಅಲ್ಲಿ ಅಲ್ಲಿದೆ ನೋಡಿ. ಮತ್ತೆ ನಾಲ್ಕನೇ ದ್ವಾರ ಬಂದ್ಬಿಟ್ಟು ಇದು, ಐದನೇ ದ್ವಾರ ಬಂದ್ಬಿಟ್ಟು ಇದ್ರ ಸೇಮ್ ಲೈನ್ ಅಲ್ಲಿ ಆ ಕಡೆ ಇದೆ ನೋಡಿ. ಮತ್ತೆ ಹೊರಗಡೆ ಗೋಡೆಯಲ್ಲಿ ಬಳಸಲಾದ ಕಲ್ಲಿನ ಮೇಲೆ ಕೆತ್ತಲಾದ ಈ ಡಿಸೈನ್ ಅಲ್ಲಿ ಇರೋ ಒಂದೊಂದು ಆಕೃತಿಯು ಒಂದು ಸಂದೇಶವನ್ನು ಮೂಡಿಸುತ್ತದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಯಾವ ತರ ಡಿಸೈನ್ ಅನ್ನ ಕೆತ್ತಿದ್ದಾರೆ, ಆ ಟೈಮಲ್ಲಿ ಏನೇನೋ ಯೂಸ್ ಮಾಡಿ ಕೆತ್ತಿರ್ಬೋದು, ಯಾವ ತರ ಡಿಸೈನ್ ಎಲ್ಲ ಮಾಡಿದಾರೆ ನೋಡಿ. ಇವಾಗಿನ ಕಾಲದಲ್ಲಿ ಈ ತರ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಮತ್ತೆ ಇಲ್ಲಿ ಉಪಯೋಗಿಸಿರೋ ಕಲ್ಲು ಬೇರೆ ಕಡೆಯಿಂದ ತರಿಸಲಾಗಿದೆ ಅಂತಾನು ಹೇಳಲ್ಪಟ್ಟದೆ. ಮತ್ತೆ ಫ್ರೆಂಡ್ಸ್, ಇನ್ನೇನಂದ್ರೆ ನಮ್ಗೆ ಒಳಗೆ ಇರೋ ಶಿವಂದು ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಅದು ಕ್ಲಿಕ್ ಮಾಡೋ ಪರ್ಮಿಷನ್ ಇರ್ಲಿಲ್ಲ. ಯಾಕಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಇಲ್ಲದೆ ಒಳಗೆ ವಿಡಿಯೋ ಫೋಟೋ ಎಲ್ಲ ಏನೂ ತೆಗೆಯೋ ಆಗಿಲ್ಲ. ಆದ್ರೆ ಅಲ್ಲಿರೋ ಶಿವನ್ ಮೂರ್ತಿ ಆಕ್ಚುಲಿ ಎಲ್ಲ ರಾಕು ಬ್ಲಾಕ್ ಕಲರ್ ಇರುತ್ತೆ, ಬಟ್ ಇಲ್ಲಿ ನೀಲಿ ಕಲರ್ ಇದೆ ಅನ್ನೋ ನಂಬಿಕೆ ಇದೆ. ಆ ಶಿವಂದು ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ನಮ್ಗೆ ತೋರ್ಸಕ್ಕಾಗಲ್ಲ. ಬೇಕಾದ್ರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ, ಇಲ್ಲಿಂದ ಎಲ್ಲಾದ್ರೂ ಹೋಗೋ ಟೈಮ್, ಈ ಊರಿಂದ ಪಾಸ್ ಆಗೋ ಟೈಮಲ್ಲಿ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಅದು ಯಾವ ತರ ಇದೆ ಹೋಗ್ಬೋದು. ಬಟ್ ನಾವು ಅದ್ರ ಬದಲಾಗಿ ಇನ್ನೊಂದು ಅದೇ ಹೊರಗಡೆ ಅದ್ರ ಮುಂದೆಗಡೆ ಇರೋ ಇನ್ನೊಂದು ಚಿಕ್ಕದು ಶಿವಂದು ಒಂದು ಕಲ್ಲಿದೆ, ಅದನ್ನ ನೋಡೋಣ ಬನ್ನಿ. ಏನಂತೆ, ಈ ಈಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರುವ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲಿ ಪಾರ್ವತಿ ದೇವರ ಒಂದು ಆಕೃತಿ ಇದೆ. ಮತ್ತೆ ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇನ್ನೊಂದು ಸುಬ್ರಹ್ಮಣ್ಯ ದೇವರ ಒಂದು ದೇವಸ್ಥಾನ ಅಲ್ಲಿದೆ. ಇದೆ ಅದು ಲೆಫ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿರುವ ಸುಬ್ರಹ್ಮಣ್ಯ ದೇವಸ್ಥಾನ. ಇನ್ನೊಂದು ಈ ದೇವಸ್ಥಾನದ ಜೊತೆ ನಡೆದ ದೊಡ್ಡ ಘಟನೆ ಏನಂದ್ರೆ, ಅಲ್ಲಿ ನೀವು ಕಾಣಿಸ್ತಿರ್ಬೋದು ಆ ಕೊಡ್ಲಿ ಅದು ಎಲೆ ತರ ಇರೋ ಕಮಲದ ಎಲೆ ತರ ಇರೋ ಒಂದು ಡಿಸೈನ್ ಕೆಳಗಡೆ ಸ್ಟೆಪ್ ಅಲ್ಲಿ ಇರೋದು ಒಂದು ಕೊಡ್ಲಿ ಸಿಕ್ಕಾಕೊಂಡಿದೆ. ಬಟ್ ಇಲ್ಲಿ ಒಂದ್ ಕೊಡ್ಲಿಲ್ಲ, ಆ ಕಡೆ ಸೈಡ್ ಇನ್ನೊಂದು ಕೊಡ್ಲಿ ಇದೆ. ಅದ್ ಯಾಕಂದ್ರೆ ಇಲ್ಲಿ ರಾಜ ಮಹಾರಾಜರು ಈ ದೇವಸ್ಥಾನ ಮಾಡೋ ಟೈಮಲ್ಲಿ ಕಳಶ ಹಾಕೋ ಟೈಮಲ್ಲಿ ಅದರಲ್ಲಿ ಮುತ್ತು ರತ್ನ ವೈಡೂರ ಎಲ್ಲ ಹಾಕಿ ಕಳಶನ ಅಲ್ಲಿ ಫಿಕ್ಸ್ ಮಾಡಿರೋ ಕಾರಣ ಅಲ್ಲಿ ಈ ತರ ಮುತ್ತು ರತ್ನ ವೈಡೂರ ಇದೆನ್ನೋ ಗೊತ್ತಾಗಿ ಇಬ್ರು ಕಳ್ಳರಿಗೆ ಅವರು ನೈಟು ಯಾರಿಗೂ ಊರಲ್ಲಿ ಎಲ್ಲ ಜನ ಮಲ್ಕೊಂಡಿರೋ ಯಾರಿಗೂ ಗೊತ್ತಾಗದೆ ಬಂದ್ಬಿಟ್ಟು ದೇವಸ್ಥಾನ ಮೇಲೆ ಹತ್ತಿ ಅದನ್ನ ಹೊಡೆದು ಅದ್ರೊಳಗಿರೋ ಮುತ್ತು ರತ್ನ ತೆಗೆಯೋಕೆ ಬಂದಿದ್ರು. ಆ ಟೈಮಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿತ ತುಂಬಾ ಘಟನೆಗಳಿದೆ. ಬಟ್ ಒಂದು ಸರ್ಪವಿದೆ, ಆ ಸರ್ಪ 5 ಮುಖದ ಸರ್ಪ. ಅದನ್ನೆಲ್ಲ ನೋಡಿ ಇವರಿಗೆ ಏನಾದ್ರು ಮಾಡ್ಬೇಕಂತ ಹೇಳಿ ಕೋಳಿ ರೂಪದಲ್ಲಿ ಇಲ್ಲಿ ಸೌಂಡ್ ಮಾಡಿ ಬೆಳಗಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಳಕ್ಕೆ ಆತರ ಸೌಂಡ್ ಮಾಡಿದಾಗ ಅವರು ಬೆಳಗಾಗಿದೆ ಅಂತ ತಿಳ್ಕೊಂಡು ಇಲ್ಲಿ ಜನ ಬರ್ತಾರೆ, ನಮ್ಮನ್ನ ನೋಡಿದ್ರೆ ಸಾಯಿಸಾಕ್ತಾರೆ ಅಂತ ಕಾರಣಕ್ಕೆ ಅದನ್ನ ಅಲ್ಲೇ ಬಿಟ್ಬಿಟ್ಟು ಅವ್ರು ಓಡೋಗಿದ್ದಾರೆ. ಮತ್ತೆ ನಿಮ್ಗೆ ಹೇಳೋ ತರ ಇನ್ನೊಂದು ಕೊಡ್ಲಿ ಅಂತ ಹೇಳಿದೆಲ್ಲ, ಅದು ಅಲ್ಲಿ ಲೊಕೇಟ್ ಆಗಿದೆ ನೋಡಿ. ಸೇಮ್ ಪಾಯಿಂಟ್ ಅವಾಗ್ಲೇ ಹೇಳಿದ್ನಲ್ಲ, ಅದೇ ಸೇಮ್ ಪಾಯಿಂಟ್ ಮೇಲೆ ಡೌನ್ ಅಲ್ಲಿ ಲೊಕೇಟ್ ಆಗಿದೆ ನೋಡಿ. ಇನ್ನ ಬಹಳಷ್ಟು ರಹಸ್ಯವಾದ ನಿಗೂಢವಾದ ಕಥೆಗಳು ಈ ದೇವಸ್ಥಾನದಲ್ಲಿ ಇನ್ನೂ ಇದೆ. ಅದ್ರಲ್ಲಿ ಇನ್ನೇನಂದ್ರೆ, ಯುಗಾದಿ ಟೈಮಲ್ಲಿ ಸೂರ್ಯನ ಫಸ್ಟ್ ಕಿರಣ ಇದೆಯಲ್ಲ, ಅದು ಅಲ್ಲಿ ಲೊಕೇಟ್ ಆಗಿರುವ ಈಶ್ವರ ದೇವಸ್ಥಾನದ ಮೇಲೆ ಬೀಳುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ಅದೇ ಈಶ್ವರ
ದೇವಸ್ಥಾನ ದೇವರಿದಾರಲ್ಲ, ಆ ದೇವರ ಕಲ್ಲಿದೆಯಲ್ಲ, ಆ ಕಲ್ ಕೆಳಗಡೆ ಒಂದು ಸುರಂಗ ದಾರಿ ಇದೆ ಅಂತ ನಂಬಲಾಗತ್ತೆ. ಯಾಕಂದ್ರೆ ಆ ಕಾಲದಲ್ಲಿ ರಾಜರು ಮಹಾರಾಜರು ಏನ್ ಯುದ್ಧ ನಡೆಯೋ ಟೈಮಲ್ಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಒಂದಲ್ಲ ಒಂದು ನಿಗೂಢ ದಾರಿಯನ್ನಂತೂ ಮಾಡಿರ್ತಾರೆ. ಈ ದಾರಿ ಬಂದ್ಬಿಟ್ಟು ಇಲ್ಲಿಂದ ಬನವಾಸಿ ಹೋಗುವಂತ ಒಂದು ನಂಬಿಕೆನೂ ಇದೆ. ಅಲ್ಲಿ ಯಾರು ಇನ್ನ ತನಕ ಅದನ್ನ ಒಳಗ್ ಹೋಗಿ ನೋಡಿಲ್ಲ, ಚೆಕ್ ಮಾಡಿಲ್ಲ. ಬಟ್ ಇನ್ನೊಂದೇನಂದ್ರೆ ಶಿವರಾತ್ರಿ ಟೈಮಲ್ಲಿ ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದಲ್ಲಿ ಸರ್ಪಗಳು ತುಂಬಾ ಓಡಾಡುತ್ತವೆ. ಗೈಸ್, ಇನ್ನೇನಂದ್ರೆ ಈ ದೇವಸ್ಥಾನದಲ್ಲಿ ಸಂಬಂಧಿಸಿದ ಹಲವಷ್ಟು ನಿಗೂಢವಾದ ಕಥೆಗಳು, ಘಟನೆಗಳು ಇನ್ನ ಇಲ್ಲೇ ಇದೆ. ಬಟ್ ನನಗೆ ಎಷ್ಟು ಗೊತ್ತಿದೆ, ನಾನು ಬೇರೆ ಎಷ್ಟು ತಿಳ್ಕೊಂಡಾಗ ಆಗಿದೆ ನನಗೆ, ಅದೆಲ್ಲ ನೀವು ಹೇಳಿದೀನಿ. ಹಾಗೆ ನನಗೆ ಈ ದೇವಸ್ಥಾನ ನನಗೆ ಇಷ್ಟ ಆದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋದು. ಬೀಳ್ದು ಶಿವಮೊಗ್ಗ ಹೋಗೋ ಮೇನ್ ಹೈವೇ ಇದೆ, ಲೊಕೇಟ್ ಆಗಿದೆ. ಆನ್ಮಟ್ಟಿ ಕೊಟ್ಟಿಪುರ ಗ್ರಾಮ ಅನ್ನೋ ಒಂದು ಊರಲ್ಲಿ ಲೊಕೇಟ್ ಆಗಿದೆ ಇದು. ನೀವು ಹಾಗೇನಾದ್ರು ಬರ್ಬೇಕು, ನೋಡ್ಬೇಕು ಅನ್ಸಿದ್ರೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ.